ಆನೇಕಲ್ ಪಟ್ಟಣದ ಎಎಸ್ಪಿ ಆಟದ ಮೈದಾನದಲ್ಲಿ ಆನೇಕಲ್ ವಕೀಲರ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ಆನೇಕಲ್ ಅಡ್ವೊಕೇಟ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಆನೇಕಲ್ ಲಯನ್ಸ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡರೆ, ಎರಡನೇ ಬಹುಮಾನವನ್ನು ಈಗಲ್ ಅಟ್ಯಾಕರ್ಸ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಮೂರನೇ ಬಹುಮಾನವನ್ನು ಆರ್ಸಿಬಿ ರಾಯಲ್ ಕಿಂಗ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ನಾಲ್ಕನೇ ಬಹುಮಾನವನ್ನು ವೈಲ್ಡ್ ಫೈರ್ ವಾರಿಯರ್ಸ್ ತಂಡವು ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು. ಇನ್ನು ಆನೇಕಲ್ ಅಡ್ವೊಕೇಟ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 3ರಲ್ಲಿ ಸುಮಾರು 8 ತಂಡಗಳು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು, IPL ಮಾದರಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷ ವೈ ಪ್ರಕಾಶ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ರೀಡಾ ಕಾರ್ಯದರ್ಶಿಗಳಾದ ಎಂ ನಾಗರಾಜ್, HR ಪ್ರವೀಣ್ ಕುಮಾರ್, JM ತಿಮ್ಮರಾಜು, ಆನೇಕಲ್ ವಕೀಲರ ಸಂಘದ ಉಪಾಧ್ಯಕ್ಷರಾದ ಹರೀಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ರವೀಶ್ ಕುಮಾರ್ ಕಜಂಚಿ, ಶ್ರೀಮತಿ ಶಾರದಾಮಣಿ, ಹಿರಿಯ ವಕೀಲರಾದ ರಮೇಶ್, ವೇಣುಗೋಪಾಲ್ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ವಕೀಲರು ಹಾಜರಿದ್ದರು. ಆನೇಕಲ್ ವಕೀಲರ ಸಂಘದ ವತಿಯಿಂದ ಸೀಸನ್ 3ರ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು. ಕಳೆದ 3 ದಿನಗಳಿಂದ ನಮ್ಮ ವಕೀಲರು ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ಮತ್ತು ಆರೋಗ್ಯಕರವಾಗಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಕ್ರಿಕೆಟನ್ನು ಆಡಿದ್ದಾರೆ. ಇವತ್ತು ಅತ್ಯಂತ ಶಾಂತಿಯುತವಾಗಿ
ಮತ್ತು ಆರೋಗ್ಯಪೂರ್ಣವಾಗಿ ಈ ಕ್ರಿಕೆಟನ್ನು ನಡೆಸ್ಕೊಟ್ಟಿದ್ದಾರೆ. ಆ ಕಾರ್ಯದರ್ಶಿಗಳಿಗೆ, ಕ್ರೀಡಾ ಕಾರ್ಯದರ್ಶಿಗಳು ನಾಗರಾಜ್, ಪ್ರವೀಣ್, ತಿಮ್ಮರಾಜು ಇವರುಗಳಿಗೆ ನಾನು ಅತ್ಯಂತ ಧನ್ಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಇವತ್ತು ಅನೇಕ ಪ್ರತಿಭೆಗಳು ಹೊರಬಂದಿದ್ದಾವೆ. ಕೆಲವು ತಂಡಗಳು ಸೋತಿರ್ಬೋದು, ಆದರೆ ಸೋತಿರೋ ತಂಡಗಳಲ್ಲಿ ಅತ್ಯಂತ ಅದ್ಭುತವಾದಂಥ ಒಂದು ಪ್ರತಿಭೆಗಳು ಇದ್ದಾವೆ. ಮುಂದಿನ ದಿನಗಳಲ್ಲಿ ಆನೇಕಲ್ ವಕೀಲರ ಸಂಘದ ವಕೀಲರು ಕ್ರಿಕೆಟನ್ನು ಆಡಿ ರಾಜ್ಯಕ್ಕೆ ಮೊದಲು ಬರ್ತಾರೆ ಅನ್ನುವಂಥ ಒಂದು ಅದ್ಭುತವಾದ ಭರವಸೆಯನ್ನು ನಾನು ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಜೊತೆಗೆ ಬ್ಯಾಟ್ಸ್ಮನ್ ಆಗಿ ಇವತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಈ ಸೀಸನ್ನ ನಾಗರಾಜ್ ಎಂರವರು ಆಯ್ಕೆಯಾಗಿದ್ದಾರೆ. ಬೆಸ್ಟ್ ಬೌಲರ್ ಆಗಿ ಮಧು, ಬೆಸ್ಟ್ ಫೀಲ್ಡರ್ ಆಗಿ ಪ್ರವೀಣ್, ಮ್ಯಾನ್ ಆಫ್ ದ ಸೀರೀಸ್ ಆಗಿ ನಾಗರಾಜ್ ಎಂರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ಪಂದ್ಯಾವಳಿಗಳಲ್ಲಿ 4ನೇ ಸ್ಥಾನವನ್ನು ಪಡೆದಂಥ ವೈಲ್ಡ್ ಫೈರ್ ವಾರಿಯರ್ಸ್ ಅವರ ನಾಯಕರು ಮತ್ತು ಅವರ ಮಾಲೀಕರಿಗೆ ಅವರ ಸಹಕಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿ 3ನೇ ಸ್ಥಾನವನ್ನು ಪಡೆದಂಥ ರಾಯಲ್ಸ್ ಕಿಂಗ್ನ ನಾಯಕರು ಮತ್ತು ಮಾಲೀಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು 2ನೇ ಸ್ಥಾನವನ್ನು ಪಡೆದಂಥ ಈಗಲ್ ಅಟ್ಯಾಕರ್ಸ್ ಅವರ ತಂಡದ ನಾಯಕರು ಮತ್ತು ಮಾಲೀಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಆನೇಕಲ್ ಲಯನ್ಸ್ ಅದರ ಕ್ಯಾಪ್ಟನ್ನು ಮತ್ತು ಮಾಲೀಕರಿಗೆ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಗೆ ಇವತ್ತು ನಮ್ಮ ವಕೀಲರ ಸಂಘದ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಖಜಾಂಚಿಗಳು, ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಮ್ಮ ಹಿರಿಯ ವಕೀಲರು, ಮಾಜಿ ಅಧ್ಯಕ್ಷರು ಆರ್ ರಮೇಶ್ ಅವರು, ಹಿರಿಯ ವಕೀಲರಾದಂಥ MR ವೇಣುಗೋಪಾಲ್ರವರು, ಅನೇಕ ವಕೀಲರುಗಳು ಬಂದು ಆ ವಯಸ್ಸನ್ನು ಮೀರಿ ಇವತ್ತು ನಮ್ಮ ಜೊತೆಯಲ್ಲಿ ಸಹಕರಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಮುಂದಿನ ದಿನಗಳಲ್ಲಿ ಈ ಕ್ರೀಡೆ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಆನೇಕಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಈವೆಂಟನ್ನು ಮಾಡಿದ್ವಿ. ಅದು ತಹಶೀಲ್ದಾರ್ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, RDPR ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ವಕೀಲರ ಸಂಘ ಮತ್ತು ವಿಶೇಷವಾಗಿ ನೀವು ತಾವೇನಿದ್ದೀರಿ ಮೀಡಿಯಾದವರು, ಪ್ರಜಾಪ್ರಭುತ್ವದ 3ನೇ ಕಣ್ಣು ನೀವೇನಿದ್ದೀರಿ, ನಿಮ್ಮ ಮೀಡಿಯಾ ಮಿತ್ರರ ಜೊತೆಗೆ ಮುಂದಿನ ಪಂದ್ಯಗಳನ್ನು ಆಯೋಜಿಸೋಣ ಅಂತೇಳಿ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಈ 3 ದಿನಗಳ ಕಾಲ ನಮಗೆ ಅತ್ಯಂತ ಸಹಕಾರಗಳನ್ನು ಕೊಟ್ಟಂಥ ವಿಶೇಷವಾಗಿ ನಾಗರಿಕರಿಗೆ, ಆನೇಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು ಯಾವುದೇ ಡಿಸ್ಟರ್ಬೆನ್ಸನ್ನು ಮಾಡದೆ ನಮಗೆ ಅತ್ಯಂತ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ನಾಗರಿಕ ಮಹಾಶಯರಿಗೆ ವಕೀಲರ ಸಂಘದ ವತಿಯಿಂದ ಅತ್ಯಂತ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಕ್ರೀಡಾ ಸ್ಪೋರ್ಟ್ಸ್ ಸೆಕ್ರೆಟರಿಗಳು ಎಲ್ಲಿದ್ದಾರೆ? 3 ಜನ ಇದ್ದಾರೆ ಇಲ್ಲನೇ. ಸ್ಪೋರ್ಟ್ಸ್ ಸೆಕ್ರೆಟರೀಸು ಅವರ ಅದ್ಭುತವಾದಂಥ ತಾಳ್ಮೆ, ಸಹಕಾರ ಮತ್ತು ಸಮಯೋಚಿತವಾಗಿ ಅವರ ಊಟದ ವ್ಯವಸ್ಥೆ, ಇದಕ್ಕೆಲ್ಲಕ್ಕೂ ಕೂಡ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಅವರಿಗೆ ಸಹಕರಿಸಿದಂತಹ ಎಲ್ಲ ಮಾಲೀಕರಿಗೆ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತೇವೆ. ವ್ಯವಸ್ಥೆ ಅದ್ಭುತವಾಗಿತ್ತು. ಹಾಗಾಗಿ ಈ ಆರೋಗ್ಯಪೂರ್ಣವಾದಂಥ ಕ್ರಿಕೆಟ್ ಹಬ್ಬಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಕೀಲರ ಸಂಘದ ವತಿಯಿಂದ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ವಕೀಲರ ಸಂಘದ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ ಈ ದಿನ ಕೊನೆಗೊಂಡಿದೆ. ಈ 3ನೇ ಆವೃತ್ತಿ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ಆವೃತ್ತಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ವಕೀಲರಿಗೂ ನಮ್ಮ ಸಂಘದಿಂದ ಪ್ರತ್ಯೇಕ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ಆಯೋಜನೆ ಮಾಡಿದಂಥ ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿಗಳಿಂದ ಹಿಡಿದು ಪ್ರತಿಯೊಬ್ಬ ವಕೀಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಅಂತ ನಾನು ಮಾತು ಮುಗಿಸ್ತೀನಿ. ಇವತ್ತಿನ ದಿನ ಆನೇಕಲ್ ಅಡ್ವೊಕೇಟ್ ಅಸೋಸಿಯೇಷನ್ನ AAPL ಸೀಸನ್ನ 3ನೇ ಆವೃತ್ತಿಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಸಿದ್ದು, ಈ ಜವಾಬ್ದಾರಿಯನ್ನು ನಮಗೆ ಅಧ್ಯಕ್ಷರಾದ ವೈ ಪ್ರಕಾಶ್ ಸರ್ ಅವರು, ಕಾರ್ಯದರ್ಶಿಯಾದ ನಮ್ಮ ರವೀಶ್ ಸರ್ ಅವರು, ಖಜಾಂಚಿ ಅವರು ಮತ್ತು ಉಪಾಧ್ಯಕ್ಷರು ಸೇರಿ ಎಲ್ಲ ಪದಾಧಿಕಾರಿಗಳು ಸೇರಿ ಪ್ರವೀಣಾದ ನನಗೆ ಕ್ರೀಡಾ ಕಾರ್ಯಾಧ್ಯಕ್ಷನಾಗಿ, ನನ್ನ ಸ್ನೇಹಿತರಾದ ನಾಗರಾಜು ಕ್ರೀಡಾ ಕಾರ್ಯದರ್ಶಿಯಾಗಿ,
ತಿಮ್ಮರಾಜ್ ಅವರು ಕ್ರೀಡಾ ಕಾರ್ಯಾಚರಣೆ ನಮಗೆ 3 ಜನಕ್ಕೆ ವಹಿಸಿ ಈ ಎಲ್ಲ 3 ದಿನಗಳ ಆಟವನ್ನು ಆಡಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟು ಈ 3 ದಿನದ ಅವಕಾಶ ಎಲ್ಲ ತಂಡದ ಮಾಲೀಕರು ಎಲ್ಲ ತಂಡದ ಆಟಗಾರರು ನಮಗೆ ಒಳ್ಳೆ ರೀತಿಯ ಸಹಕಾರವನ್ನು ನೀಡಿ ಈ ಆನೇಕಲ್ ವಕೀಲರ ಸಂಘ 3ನೇ ಸೀಸನ್ನಲ್ಲಿ ಮೊದಲನೇ ಬಹುಮಾನವನ್ನು ಆನೇಕಲ್ ಲಯನ್ಸ್ ಪಡೆದಿದ್ದು, 2ನೇ ಬಹುಮಾನ ಪವರ್ ಈಗಲ್ ಅಟ್ಯಾಕರ್ಸ್ ಅವರು ಪಡೆದಿದ್ದು, 3ನೇ ರನ್ನರ್ ಅಪ್ ಆಗಿ RCB ಅವರು, 4ನೇ ರನ್ನರ್ ಅಪ್ ಆಗಿ ವೈಲ್ಡ್ ಫೈರ್ ವಾರಿಯರ್ಸ್ ಅನ್ನು ಪಡೆದಿದ್ದಾರೆ. ತದನಂತರ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿ ಎಲ್ಲ ವಕೀಲರಿಗೂ ನಮ್ಮ ತಂಡದ ಎಲ್ಲ ಪದಾಧಿಕಾರಿಗಳಿಗೂ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಸೀಸನ್ 3 ಅತ್ಯಂತ ಯಶಸ್ವಿಯಾಗಿ ವೈ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ APL ಸೀಸನ್ 3 ಅದ್ಭುತವಾಗಿ ಯಶಸ್ವಿಯಾಗಿದೆ. ಇದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಹಿರಿಯ ವಕೀಲರು ಮತ್ತು ಕಿರಿಯ ವಕೀಲರು ಮತ್ತು ಎಲ್ಲ ಪದಾಧಿಕಾರಿಗಳು ಇದಕ್ಕೆ ಕೈ ಜೋಡಿಸಿ ನಮಗೆ ಸಹಾಯ ಮಾಡಿದ್ದಾರೆ. ಈ ಸಹಕಾರದಿಂದ ಈ ಟೂರ್ನಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮುಕ್ತಾಯ ಮಾಡಿದ್ದೀವಿ. ಇದೇ ರೀತಿ ಮುಂದೆ ಇನ್ನೂ 2 ವರ್ಷ ಅಧಿಕಾರಾವಧಿ ಇದೆ. ಈ ಪ್ರಕಾಶನ ಅಧ್ಯಕ್ಷತೆಯಲ್ಲಿ ನಮಗೆ ಇದೇ ರೀತಿ ಸಹಕಾರ ಮಾಡಿದ್ದಲ್ಲಿ ನಾವು ಇನ್ನೂ ಬೆಂಗಳೂರು ಗ್ರಾಮಾಂತರ ಮತ್ತು ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳನ್ನು ನಡೆಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆ ಸಹಕಾರ ಕೊಡ್ತಾರಂತ ನಾವು ಅಂದ್ಕೊಂಡಿದ್ದೀವಿ. ಈ ಟೂರ್ನಮೆಂಟ್ ಮಾಡಿರೋದ್ರಿಂದ ಹೊಸ ಮುಖಗಳು ಬೆಳಕಿಗೆ ಬಂದಿದೆ. ಚೆನ್ನಾಗಿ ಆಡುವಂಥ ಆಟಗಾರರು ಸಹ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದರಲ್ಲಿ APL ಸೀಸನ್ 3ರಲ್ಲಿ ಮೊದಲನೇ ಬಹುಮಾನವಾಗಿ ಆನೇಕಲ್ ಲಯನ್ಸ್ ಚಾಂಪಿಯನ್ ಪಟ್ಟ ಮುಡಿಗೇರಿಸಿದೆ. 2ನೇ ಬಹುಮಾನವಾಗಿ ಈಗಲ್ ಅಟ್ಯಾಕರ್ಸ್ ತಂಡ ಗೆದ್ದಿದೆ. 3ನೇ ಬಹುಮಾನವಾಗಿ RCB ರಾಯಲ್ ಕಿಂಗ್ಸ್ ಆಗಿ ಗೆದ್ದಿದೆ. ಆ RCBಯಲ್ಲಿ ನಾನು ಒಬ್ಬ ಆಟಗಾರನಾಗಿ ಆಡಿದ್ದೆ. ನಾನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಮತ್ತು ಮ್ಯಾನ್ ಆಫ್ ದ ಸೀರೀಸ್ ಆಗಿ ನನಗೆ ಬಹುಮಾನ ನಾನು ಪಡೆದುಕೊಂಡಿದ್ದೀನಿ. 4ನೇ ಬಹುಮಾನವಾಗಿ ವೈಲ್ಡ್ ಫೈರ್ ವಾರಿಯರ್ಸ್ ಗೆದ್ದಿದೆ. ಈ ಟೂರ್ನಿ ಯಶಸ್ವಿಯಾಗೋದಕ್ಕೆ ಎಲ್ಲ ಆಟಗಾರರು ಮತ್ತು ಎಲ್ಲ ಓನರ್ಸು ಇರೋದ್ರಿಂದನೇ ಈ ಟೂರ್ನಿ ಸಕ್ಸಸ್ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇದೇ ರೀತಿ ನಮಗೆ ಸಹಕಾರ ಎಲ್ಲ ಹಿರಿಯ ವಕೀಲರು ಕಿರಿಯ ವಕೀಲರು ನಮಗೆ ಬೆನ್ನೆಲುಬಿಗೆ ನಿಂತಲ್ಲಿ ನಾವು ಮುಂದೆ ಇನ್ನೂ ಅದ್ಭುತ ಟೂರ್ನಿಮೆಂಟ್ಗಳನ್ನು ಮಾಡೋಕ್ಕೆ ನಾನು ಮತ್ತು ಪ್ರವೀಣ್ ಕುಮಾರ್ ಮತ್ತು ತಿಮ್ಮರಾಜು ಇನ್ನು 2 ವರ್ಷ ಅವಧಿ ಇದೆ. ಅದರಲ್ಲಿ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ವಕೀಲರ ಸಂಘ ಆನೇಕಲ್ ವತಿಯಿಂದ ಈ ವರ್ಷ 3ನೇ ವರ್ಷ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಡೀತಾ ಇರುವಂಥದ್ದು. ಈ ಕ್ರಿಕೆಟ್ ಟೂರ್ನಿಮೆಂಟಲ್ಲಿ ಸುಮಾರು ಅನೇಕ ಯುವಕರು ವಕೀಲರುಗಳು ಪಾಲ್ಗೊಂಡಿದ್ದಾರೆ. ವಕೀಲರುಗಳು ಬರೀ ಕಕ್ಷಿದಾರರಿಗೆ ನ್ಯಾಯ ಕೊಡಿಸೋದು ಒಂದೇ ಅಲ್ಲ, ಆಟ ಆಡೋದ್ರಲ್ಲೂ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಅನ್ನೋ ಒಂದು ದಿಟ್ಟನ್ನು ಈ ಒಂದು ಆಟಗಾರರು ನಮ್ಮ ವಕೀಲರು ತೋರಿಸ್ಕೊಟ್ಟಿದ್ದಾರೆ. ಈ ನಮ್ಮ ವಕೀಲರು ಆಟ ಆಡ್ತಾ ಇದ್ರೆ ಇವರು ಯಾಕೆ ಇಂಟರ್ನ್ಯಾಷನಲ್ಗೆ ಸೆಲೆಕ್ಟ್ ಆಗಬಾರ್ದು ವಕೀಲರ ಟೀಮಿಂದ ಅಂತ ಒಂದು ಖುಷಿ ಆಗುತ್ತೆ. ಎಲ್ಲ ಆಟಗಾರರು ತುಂಬ ಹುಮ್ಮಸ್ಸಿಂದ ಆಟ ಆಡ್ಕೊಂಡು ಬಂದಿದ್ದಾರೆ. ಮತ್ತು ಏನು ಈ ವಕೀಲ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಈ ಮೂಲಕ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಟೀಮ್ನಲ್ಲಿ ನಮ್ಮ ಆಫೀಸಿಂದ 3 ಜನ ಹುಡುಗರು ರಾಜಶೇಖರ್ ಮತ್ತು ಸನಾವುಲ್ಲಾ ಮತ್ತು ವೆಂಕಟಸ್ವಾಮಿ ಅವರು ಕೂಡ ಆಟ ಆಡಿದ್ರು. ಅವರು ಕೂಡ ರನ್ನರ್ ಅಪ್ ಆಗಿ ಬಂದಿದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಈ ಮೂಲಕ ಬಯಸ್ತೀನಿ.